ಹಾಯ್ ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಹುರಿದ ಅವರೆಕಾಳು ಜೊತೆ ಕಡ್ಡಿನ ಹಾಕಿ ಹುಳಿ ಸಾರು ಮಾಡೋಣ. ಫಸ್ಟು ಒಂದು ಪಾತ್ರೆ ಇಟ್ಕೊಂಡು ಅವರೆಕಾಳನ್ನ ಹುರ್ಕೋಬೇಕು. ಇಷ್ಟು ಹುರಿದ್ರೆ ಸಾಕು. ಹುರಿದಾದ್ಮೇಲೆ ತೊಳೆದ್ಬಿಟ್ಟು 2 ವಿಷಲ್ ಬೇಯಿಸ್ಕೋಬೇಕು. ಇದು ಒಣಕಾಳಾಗಿರೋದ್ರಿಂದ ಫಸ್ಟ್ 1-2 ವಿಷಲ್ ಬೇಯಿಸ್ಕೋಬೇಕು. ಕಾಳು ಬೇಯೋಷ್ಟರೊಳಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಟೊಮೊಟೊ, ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು 1-2 ಸ್ಪೂನು ಕಾಯಿ ಎಲ್ಲದೂ ನೈಸಾಗಿ ರುಬ್ಕೋಬೇಕು. ಮಸಾಲೆ ರುಬ್ಬಾದ್ಮೇಲೆ 1-2 ಸ್ಪೂನು ಖಾರದ ಪುಡಿ ಹಾಕಬೇಕು. ಖಾರದ ಪುಡಿ ಹಾಕಿ 1-2 ರೌಂಡ್ ರುಬ್ಕೋಬೇಕು. ಖಾರ ರುಬ್ಬಿಯಾದ್ಮೇಲೆ ಕಾಳು ಬೆಂದಿರುತ್ತಲ್ಲ ಅದರೊಳಗೆ ಮಸಾಲೆ ಹಾಕಿಬೇಕೀಗ. ಮಸಾಲೆ ಹಾಕಿದ್ದು ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟು ಆಲೂಗೆಡ್ಡೆ, ಬದನೆಕಾಯಿ ಇದನ್ನು 2 ವಿಷಲ್ ಕೂಗಿಸ್ಕೋಬೇಕು. ಅದು 2 ವಿಷಲ್ ಕೂಗೋ ಅಷ್ಟರೊಳಗೆ ಕರಿಬೇವು ತಗೊಂಡಿದ್ದಲ್ಲ ಅದನ್ನು ಹುರಿಬೇಕು. ಈ ಥರ ಕಲರ್ ಬರೋವರೆಗೂ ಹುರಿಬೇಕು. ಇದು ಆಫ್ ಮಾಡಿ ಸಾಕು. ಇದು ಹುರಿದಾದ್ಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗಬೇಕು. ಕರಿಬೇವು ತಣ್ಣಗಾದ್ಮೇಲೆ ನೀರು ಬೇಯಿಸ್ಬಿಡೋಣ ಒಂದು ಸ್ವಲ್ಪ ಹೊತ್ತು. ಅದರಲ್ಲಿರೋ ಮಣ್ಣೆಲ್ಲ ಕೆಳಗಡೆ ಕುಂತ್ಕೊಳ್ಳುತ್ತೆ. ಇದನ್ನ ಈ ಥರ ನೀಟಾಗಿ ತೊಳ್ಕೊಂಡು 1-2 ಸಲ ತೊಳಿಬೇಕು. ಈ ಥರ ತೊಳೆದ್ಬಿಟ್ಟು ಪಾತ್ರೆಗೆ ಎತ್ಕೋಬೇಕು. ಸಾಂಬಾರು ಆಗಿದೆ. ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ ಹಾಕಬೇಕು. ಸಾರಾಗಿದೆಯಲ್ಲ ಅದನ್ನ ಇದಕ್ಕೆ ಹಾಕಬೇಕು. ಇದು ಸಾಂಬಾರು ಬೆಂದಿದೆ ರೆಡಿ. ಇವಾಗ ಇದೊಂದು ಕುದಿ ಬೆಂದಮೇಲೆ ಸ್ವಲ್ಪ ಹುಣಸೆ ಹುಳಿ ಹಾಕಬೇಕು. ನೋಡಿ ಹಾಕಿನಿ ಹುಣಸೆಹಣ್ಣು ಹುಳಿ ಆಗಿಬಿಡುತ್ತೆ. ಸಾರು ಇವಾಗ ಕರಿಬೇವು ಉತ್ತು ತೊಳೆದಿದ್ವಲ್ಲ ಅದನ್ನ ಹಾಕೊಳ್ಳೋಣ. 1-2 ಕುದಿ ಬೇಯಲಿ. ಇವಾಗ ಸಾಂಬಾರು ಬೆಂದಿದೆ. ಅನ್ನದ ಜೊತೆ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಹುರಿದ ಅವರೆಕಾಳು ಮತ್ತು ಕರಿಬೇವಿನ ಸಾರು. ಮಕ್ಕಳಿಗೆ ಕೆಮ್ಮಲಿಗೆಲ್ಲ ತುಂಬ ಒಳ್ಳೆಯದು. ಒಂದು ಸಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಚಳಿಗಾಲದಲ್ಲಂತೂ ತುಂಬ ಒಳ್ಳೆಯದು. ನಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಲು. ಲೈಕ್ ಮಾಡಿ. ಥ್ಯಾಂಕ್ ಯು.